ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ನಮ್ಮ ನಾಡಿನ ಮಹಿಳೆಯರಿಗೆ ಅತ್ಯಂತ ಖುಷಿಕರ ಹಬ್ಬ. ಯಾಕಂದ್ರೆ ಈ ವ್ರತವನ್ನ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ನಮಗೆ ಸುಖ, ಶಾಂತಿ, ಸಂಪತ್ತು ನೆಲೆಸುತ್ತೆ ಅನ್ನೋದು ಮಹಿಳೆಯರ ಹಾಗೆ ಎಲ್ಲರ ನಂಬಿಕೆ. ಕೆಲವೊಂದು ಮನೆಯಲ್ಲಿ ಈ ವ್ರತವನ್ನ ಆಚರಣೆ ಮಾಡುವಂತಹ ಪದ್ಧತಿ ಇರುತ್ತೆ. ಹಾಗೆ ಇನ್ನು ಕೆಲವೊಂದಷ್ಟು ಮನೆಗಳಲ್ಲಿ ಈ ವ್ರತವನ್ನ ಆಚರಣೆ ಮಾಡುವಂತಹ ಪದ್ಧತಿ ಇರೋದಿಲ್ಲ. ಆದರೂ ಕೂಡ ಕೆಲವೊಂದು ಹೆಣ್ಮಕ್ಳಿಗೆ ನಾವು ಕೂಡ ಈ ವ್ರತವನ್ನ ಆಚರಣೆ ಮಾಡಬೇಕು ಅನ್ನುವ ಆಸೆ ಹುಟ್ತಾ ಇರುತ್ತೆ. ಯಾಕೆಂದ್ರೆ ಲಕ್ಷ್ಮೀ ದೇವಿಯ ಕೃಪೆಯನ್ನ ಗಳಿಸ್ಬೇಕು ಅಂತ. ಹಾಗೇನೆ ಈ ವ್ರತವನ್ನ ಆಚರಿಸ್ಬೇಕು ಅಂತ ಅನ್ಕೊಂಡವ್ರಿಗೆ ಕೆಲವು ಸಂದೇಹಗಳು ಬರ್ತಾ ಇರುತ್ತೆ. ಈ ವ್ರತವನ್ನ ಯಾವ ರೀತಿ ಮಾಡಬೇಕು? ಈ ವ್ರತ ಆಚರಿಸೋ ಮುಂಚೆ ಯಾವ ನಿಯಮಗಳನ್ನ ಪಾಲಿಸ್ಬೇಕು? ಹಾಗೆ ಆಚರಣೆ ಮಾಡುವಾಗ ಯಾವ ಕೆಲಸಗಳನ್ನ ಮಾಡಬೇಕು? ಆಚರಣೆಯ ನಂತರ ನಾವು ಬಳಸಿದಂತಹ ವಸ್ತುಗಳನ್ನ ಅಂದ್ರೆ ಪೂಜೆಗೆ ಬಳಸಿದಂತಹ ವಸ್ತುಗಳನ್ನ ನಾವು ಏನ್ ಮಾಡಬೇಕು? ಯಾವ ಕೆಲಸಗಳನ್ನ ಮಾಡಬಾರ್ದು? ಇವೆಲ್ಲ ಸಂದೇಹಗಳಿಗೆ ಈ ವಿಡಿಯೋದಲ್ಲಿ ನಾವು ಸಮಾಧಾನ ಪರಿಹಾರಗಳನ್ನ ನೋಡೋಣ. ಮೊದಲಿಗೆ ಬರುವಂತಹ ಸಂದೇಹ ಏನು ಅಂತಂದ್ರೆ ಈ ವ್ರತವನ್ನ ನಾವು ಆಚರಣೆ ಮಾಡಬಹುದಾ? ಇಲ್ಲಿ ನಾವು ಅಂತ ತಗೊಳ್ಳೋದಾದ್ರೆ ಯಾವುದೇ ಜಾತಿಯ ಭೇದವಿಲ್ಲದೆ, ಯಾವುದೇ ಲಿಂಗದ ಭೇದವಿಲ್ಲದೆ ನಾವು ಈ ವ್ರತವನ್ನ ಆಚರಣೆ ಮಾಡಬಹುದು. ಸ್ವತಃ ಲಕ್ಷ್ಮೀ ದೇವಿಯೇ ಚಾರುಮತಿ ದೇವಿಗೆ ಬ್ರಾಹ್ಮಣರು, ವೈಶ್ಯರು, ಶೂದ್ರರು, ಕ್ಷತ್ರಿಯರು ಈ 4 ವರ್ಣದವರು ಈ ವ್ರತದ ಆಚರಣೆಯನ್ನ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದಾಳೆ. ಹೆಂಗಸರಾಗ್ಲಿ, ಗಂಡಸರಾಗ್ಲಿ, ಮಕ್ಕಳಾಗ್ಲಿ, ವೃದ್ಧರಾಗ್ಲಿ ಈ ವ್ರತದ ಆಚರಣೆಯನ್ನ ಮಾಡ್ಬೋದು. ಯಾಕಂದ್ರೆ ಎಲ್ಲರಿಗೂ ಲಕ್ಷ್ಮಿಯ ಕೃಪೆ ಬೇಕೇ ಬೇಕಲ್ವಾ? ಹಾಗಾಗಿ ಈ ವ್ರತವನ್ನ ಯಾರು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಅಂಥವರಿಗೆ ಲಕ್ಷ್ಮಿ ಕೃಪೆ ಸದಾಕಾಲ ಇರತ್ತೆ ಅಂತ ನಮ್ಮ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈ ವ್ರತವನ್ನ ಯಾವಾಗ ಮಾಡಬೇಕು? ಈ ವ್ರತವನ್ನ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ ಬರುವಂತಹ 2 ಶುಕ್ರವಾರದ ಮುಂಚೆ ಆಚರಣೆ ಮಾಡಬೇಕು. ಅಂದ್ರೆ ಶ್ರಾವಣ ಮಾಸದಲ್ಲಿ 4 ಶುಕ್ರವಾರಗಳಿರುತ್ತಲ್ಲ, 2ನೇ ಶುಕ್ರವಾರ ಈ ವ್ರತದ ಆಚರಣೆ ಮಾಡಬಹುದು. ಒಂದು ವೇಳೆ 2ನೇ ಶುಕ್ರವಾರ ಮನೆಯಲ್ಲಿ ಸೂತಕದ ವಾತಾವರಣ ಇದ್ರೆ ಅಂತಹ ಮನೆಯಲ್ಲಿ ವ್ರತದ ಆಚರಣೆಯನ್ನ ಮಾಡಬಾರ್ದು. 3ನೇ ವಾರ ಅಥವಾ 4ನೇ ವಾರ ಕೂಡ ಈ ವ್ರತದ ಆಚರಣೆಯನ್ನ ಮಾಡಬಹುದು. ಆದ್ರೆ ಅತ್ಯಂತ ಶ್ರೇಷ್ಠವಾದ ವಾರ 2ನೇ ಶುಕ್ರವಾರ. ಇನ್ನು ಹೊಸದಾಗಿ ಮದುವೆ ಆದಂತಹ ಹೆಣ್ಣು ಮಕ್ಕಳು ಈ ವ್ರತದ ಆಚರಣೆಯನ್ನ ಮಾಡಬಹುದಾ ಇಲ್ವಾ ಅಂತ. ಈ ವ್ರತದ ಆಚರಣೆಯನ್ನ ಮುಂಚೆ ಮಾಡಿಲ್ಲ ಅಂತಂದ್ರೆ ನೀವು ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂದ್ರೆ ಹೊಸದಾಗಿ ಮದುವೆ ಆದ ಮೊದಲನೇ ವರ್ಷ ಈ ವ್ರತದ ಆಚರಣೆ ಶುರು ಮಾಡಬಹುದು. ಒಂದ್ ವೇಳೆ ಆ ವರ್ಷ ಏನಾದ್ರು ಸೂತಕದ ವಾತಾವರಣ ಇದ್ದು ಆ ವರ್ಷ ನೀವು ವ್ರತದ ಆಚರಣೆಯನ್ನ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ 2ನೇ ವರ್ಷ ನೀವು ಪ್ರಾರಂಭ ಮಾಡಬಾರ್ದು. 3ನೇ ವರ್ಷ ಮಾಡಬಹುದು. ಹಾಗೆ ನೀವು 3 ವರ್ಷ ನೀವು ಮಾಡಕ್ಕಾಗಿಲ್ಲ, 4ನೇ ವರ್ಷ ನೀವು ಪ್ರಾರಂಭ ಮಾಡಬಹುದಾ ಅಂದ್ರೆ ಆವಾಗ ಕೂಡ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ 1, 3, 5, 7, 9 ಹೀಗೆ ಬೆಸದ ಸಂಖ್ಯೆಯಲ್ಲಿ ನೀವು ವ್ರತದ ಆಚರಣೆಯನ್ನ ಪ್ರಾರಂಭ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ನಂತರ ಗರ್ಭಿಣಿ ಸ್ತ್ರೀಯರು ಈ ವ್ರತದ ಆಚರಣೆಯನ್ನ ಮಾಡ್ಬೇಕೋ ಬೇಡ್ವೋ? ಗರ್ಭಿಣಿ ಸ್ತ್ರೀಯರು 5 ತಿಂಗಳ ಒಳಗಿದ್ದರೆ ಅಂದ್ರೆ 5 ತಿಂಗಳ ಒಳಗಿನ ಗರ್ಭಿಣಿಯರು ಈ ವ್ರತದ ಆಚರಣೆಯನ್ನ ಮಾಡಬಹುದು. 5 ಆದ ನಂತರ 6, 7, 8, 9 ಪೂರ್ಣ ಗರ್ಭಿಣಿಯರು ಅಂತ ಏನಂತ ಕರಿತೀವಿ ಅವರು ಈ ವ್ರತದ ಆಚರಣೆಯನ್ನ ಮಾಡಬಾರ್ದು. ಕಾರಣ ಇಷ್ಟೇ, ಅವರು ಉಪವಾಸವನ್ನ ಮಾಡಬಾರ್ದು. ಹಾಗೇನೆ ಕೆಳಗ್ ಕುತ್ಕೊಳ್ತಾರೆ, ಎದ್ದೇಳಕ್ಕಾಗಲ್ಲ. ಇನ್ನು ಕಂಟಿನ್ಯೂಸ್ ಆಗಿ ಅಷ್ಟೋತ್ತರಗಳನ್ನ ಹೇಳ್ಬೇಕಾಗತ್ತೆ, ಕುಂಕುಮಾರ್ಚನೆಯನ್ನ ಮಾಡ್ಬೇಕಾಗತ್ತೆ, ಅವ್ರಿಗೂ ಕೂಡ ಸುಸ್ತಾಗತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ 6, 7, 8, 9 ತಿಂಗಳಿನ ಗರ್ಭಿಣಿಯರು ಈ ವ್ರತದ ಆಚರಣೆಯನ್ನ ಮಾಡಬಾರ್ದು ಅಂತ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಗಂಡ ಸತ್ತಂತಹ ಹೆಣ್ಣು ಮಕ್ಕಳು ಅಂದ್ರೆ ವಿಧವೆಯರು ಈ ವ್ರತದ ಆಚರಣೆಯನ್ನ ಮಾಡಬಹುದಾ ಬೇಡ್ವಾ ಅಂತ. ಈ ವ್ರತದ ಆಚರಣೆ ಆ ವರ್ಷ ಮಾತ್ರ ಅಂದ್ರೆ ಗಂಡ ಸತ್ತ ವರ್ಷ ಮಾತ್ರ ನಿಲ್ಲಿಸಿ ಅದಾದ ನಂತರ ನೀವು ಸದಾಕಾಲ ಹೇಗೆ ನೀವು ಲಕ್ಷ್ಮಿ ವ್ರತವನ್ನ ಮಾಡ್ತಿರೋ ಅದೇ ರೀತಿ ಲಕ್ಷ್ಮಿಯ ಆ ವ್ರತವನ್ನ ಆಚರಣೆ ಮಾಡಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಯಾಕೆಂದ್ರೆ ಲಕ್ಷ್ಮಿಯ ಕಟಾಕ್ಷ, ಲಕ್ಷ್ಮಿಯ ಕೃಪೆ ಎಲ್ಲರಿಗೂ ಬೇಕಲ್ವಾ? ಹಾಗಾಗಿ ನೀವು ಕೂಡ ಲಕ್ಷ್ಮಿಯ ಪೂಜೆಯನ್ನ ಮಾಡಬಹುದು. ಇನ್ನು ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಅಂದ್ರೆ ತುಂಬಾ ಇಷ್ಟ. ಮನೆ ತುಂಬಾ ಚೆನ್ನಾಗಿರ್ಬೇಕು. ಅಂತಹ ಮನೆಗೆ ಬೇಗ ಒಲಿತಾಳೆ ಅಂತ ಹೇಳ್ತಾರೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಮುಂಚೆ ಮಂಗಳವಾರ ಅಥವಾ ಶುಕ್ರವಾರ ಬಿಟ್ಟು ಬೇರೆ ಯಾವ ದಿನ ಆದ್ರೂ ಕೂಡ ನೀವು ಮನೆಯನ್ನ ಸ್ವಚ್ಛಗೊಳಿಸ್ಬೋದು. ಅಂದ್ರೆ ಮನೆಯಲ್ಲಿರುವಂತಹ ಧೂಳನ್ನ ಒಡೆಯೋದಾಗ್ಲಿ ಅಥವಾ ಎಲ್ಲ ಪಾತ್ರೆಗಳಾಗ್ಲಿ
ಸಾಮಾನುಗಳಾಗಲಿ ಅದನ್ನು ವಾಶ್ ಮಾಡಿ ಇಡೋದಾಗಲಿ ನೀವೇನೇ ಕ್ಲೀನ್ ಮಾಡೋ ಅಂಥದ್ದಾದರೂ ಬುಧವಾರ, ಗುರುವಾರ, ಶನಿವಾರ, ಭಾನುವಾರ, ಸೋಮವಾರ ಈ 5 ದಿನಗಳಲ್ಲಿ ನೀವು ಮಾಡಬಹುದು. ಮಂಗಳವಾರ, ಶುಕ್ರವಾರ ಮಾಡಬೇಡಿ. ಹಾಗೆಯೇ ಒಂದು ವೇಳೆ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಕ್ಲೀನ್ ಮಾಡಬೇಕು ಅಂತಂದರೆ ಈ ಎಲ್ಲ ಕಾರ್ಯಗಳನ್ನು ಮುಂಚೆನೇ ಮುಗಿಸ್ಕೊಂಡು ಹಬ್ಬದ ದಿನ ಜಸ್ಟು ಇದು ನೀರಿಗೆ ಗೋಮೂತ್ರವನ್ನು ಹಾಕಿ ಮನೆಗೆ ಸಿಂಪಡಿಸಿದ್ರೆ ಸಾಕು, ಮನೆ ಶುಭ್ರ ಆಗತ್ತೆ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಹಿಳೆಯರು ಬೆಳಗ್ಗೆ ಬೇಗನೆ ಎದ್ದು ಅಭ್ಯಂಜನ ಸ್ನಾನವನ್ನು ಮಾಡಿ ಮನೆಯ ಮುಂದೆ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನು ಹಾಕಬೇಕಾಗತ್ತೆ. ರಂಗೋಲಿಯನ್ನು ಹಾಕುವಾಗ ಆ ರಂಗೋಲಿಯಲ್ಲಿ ಕಮಲದ ಹೂವು ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಲಕ್ಷ್ಮೀ ದೇವಿಗೆ ಕಮಲದ ಹೂವು ಅಂದರೆ ತುಂಬಾ ಇಷ್ಟ. ಹಾಗೆ ನೀವೇನಾದ್ರು ಕಮಲದ ಹೂವನ್ನು ನೀವು ಬಿಡಿಸ್ತಾ ಇದ್ದೀರಾ ಅಂದರೆ ಒಂಟಿ ಕಮಲದ ಹೂವನ್ನು ಬಿಡಿಸ್ಬಾರ್ದು. ಆ ಕಡೆ ಈ ಕಡೆ ಅಟ್ಲೀಸ್ಟ್ 2 ಲೈನ್ಗಳಾದರೂ ಹಾಕಬೇಕಾಗತ್ತೆ. ಹಾಗೆಯೇ ರಂಗೋಲಿ ಆಯಿತು. ರಂಗೋಲಿಯ ನಂತರ ಲಕ್ಷ್ಮೀ ದೇವಿ ಒಳಗೆ ಬರಬೇಕಂದ್ರೆ ಮುಖ್ಯವಾಗಿ ಮನೆಯ ಬಾಗಿಲ ಹತ್ರ ಹೊಸ್ತಿಲಿಗೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಲೇಬೇಕು. ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಶಂಖ ಅಥವಾ ಚಕ್ರದಿಂದ ನೀವು ರಂಗೋಲಿಯನ್ನು ಬಿಡಿಸಬಹುದು. ಅಂದರೆ ಶಂಖ ಚಕ್ರದ ಡಿಸೈನ್ಸನ್ನು ಹಾಕಿ ಲಕ್ಷ್ಮಿಯನ್ನು ಸ್ವಾಗತಿಸಬಹುದು. ಜೊತೆಗೆ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟಿದ್ರೆ ಲಕ್ಷ್ಮೀ ದೇವಿಯು ತುಂಬ ಪ್ರಸನ್ನಳಾಗ್ತಾಳೆ. ಇನ್ನು ಕಳಸವನ್ನು ಇಟ್ಟು ನೀವು ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸ್ತಾ ಇದ್ದೀರಾ ಅಂತಂದರೆ ಆ ಕಳಸಕ್ಕೆ ಇಡುವಂತಹ ತೆಂಗಿನಕಾಯಿಯಲ್ಲಿ ನೀರಿಡಲೇಬೇಕು. ಅಂದರೆ ನೀವು ತೆಂಗಿನಕಾಯಿಯನ್ನು ಪರ್ಚೇಸ್ ಮಾಡುವಾಗ ಆ ತೆಂಗಿನಕಾಯಿಯನ್ನು ಅಲ್ಲಾಡಿಸಿದ್ರೆ ನಿಮಗೆ ನೀರಿನ ಸದ್ದು ಕೇಳುತ್ತೆ. ಅಂತಹ ತೆಂಗಿನಕಾಯಿಯನ್ನು ನೀವು ತಗೊಳ್ಬೇಕಾಗತ್ತೆ. ಜೊತೆಗೆ ಆ ಜುಟ್ಟು ಏನಿರುತ್ತಲ್ಲ ಮೇಲ್ಗಡೆ, ಆ ಜುಟ್ಟು ಸಂಪೂರ್ಣವಾಗಿ 3 ಕಣ್ಣುಗಳನ್ನು ಮುಚ್ಚಿರಬೇಕು. ಅಂದರೆ ಕಾಯಿಯಲ್ಲಿ 3 ಕಣ್ಣುಗಳಿರುತ್ತೆ. ಆ 3 ಕಣ್ಣುಗಳು ಎಲ್ಲೂ ಕೂಡ ಕಾಣಬಾರ್ದು. ಅಷ್ಟು ಕೂಡ ಆ ಜುಟ್ಟು ಮುಚ್ಚಿರಬೇಕಾಗತ್ತೆ. ಅಂತಹ ತೆಂಗಿನಕಾಯಿಯನ್ನು ನಾವು ಕಳಸಕ್ಕೆ ಇಡಬೇಕಾಗತ್ತೆ. ಕೆಲವೊಂದು ತೆಂಗಿನಕಾಯಿಯಲ್ಲಿ ಜುಟ್ಟು ಇದ್ದರೂ ಕೂಡ 1 ಕಣ್ಣು ಕಾಣಿಸೋದು, 2 ಕಣ್ಣು ಕಾಣಿಸೋದು, ಹೀಗೆ ಸಂಪೂರ್ಣವಾಗಿ ಮುಚ್ಚಿರೋದಿಲ್ಲ. ಹಾಗಾಗಿ ನೀವು ತೆಂಗಿನಕಾಯಿಯನ್ನು ಪರ್ಚೇಸ್ ಮಾಡುವಾಗ ಇದನ್ನು ನೋಡಿ ತಗೊಂಡು ಕಳಸಕ್ಕೆ ಸಮರ್ಪಿಸಬೇಕಾಗತ್ತೆ. ಅಷ್ಟು ಪರಿಶುದ್ಧವಾಗಿರಬೇಕು ನಾವು ಇಡುವಂತಹ ತೆಂಗಿನಕಾಯಿ. ಇನ್ನು ಕಳಸದ ಆ ಕಡೆ ಈ ಕಡೆ ಅಥವಾ ದೇವರ ಮನೆಯ ಬಾಗಿಲಿನ ಆ ಕಡೆ ಈ ಕಡೆ ನೀವು ಬಾಳೆಕಂದನ್ನು ಕಟ್ಟಬೇಕಾಗತ್ತೆ. ಬಾಳೆಕಂದು ಅಂತಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ. ಹಾಗಾಗಿ ಅದನ್ನು ನೋಡಿದ ತಕ್ಷಣ ಕಳಸಕ್ಕೆ ಬಂದು ಬೇಗ ಆಕರ್ಷಿತಳಾಗ್ತಾಳೆ. ಅಂದರೆ ಮನೆಗೆ ಬೇಗ ಬರ್ತಾಳೆ ಅನ್ನುವ ನಂಬಿಕೆ ಇದೆ. ಹಾಗಾಗಿ ಬಾಳೆಕಂದನ್ನು ಇಡಬೇಕಾಗತ್ತೆ. ಬಾಳೆಕಂದು ಅಷ್ಟೇ, ನೀವು ಹರಿದಿರೋ ಅಂತಹ ಬಾಳೆ ಎಲೆ ಇರುವಂತಹ ಕಂದನ್ನು ತಗೊಳ್ಬಾರ್ದು. ಅದನ್ನು ನೋಡಿ ಶುಭ್ರವಾಗಿರಬೇಕು ಅಂಥದ್ದನ್ನು ತಗೊಂಡು ಅಲಂಕಾರಕ್ಕೆ ಯೂಸ್ ಮಾಡಿ. ಹಾಗೆಯೇ ದೇವರಿಗೆ ಸಮರ್ಪಿಸುವಂತಹ ಹೂವುಗಳು ಅಷ್ಟೇ ತುಂಬಾ ಶುಭ್ರವಾಗಿರಬೇಕು. ಪೆಟಲ್ಸಲ್ಲಿ ಎಲ್ಲ ಹುಳ ಆಗಿರುವಂಥದ್ದು ಆ ಥರದ್ದೆಲ್ಲ ನಾವು ಸಮರ್ಪಣೆ ಮಾಡಬಾರ್ದು. ಅದನ್ನು ನೋಡಿ ಚೆನ್ನಾಗಿರುವಂತಹ ಹೂವುಗಳನ್ನು ಲಕ್ಷ್ಮಿಗೆ ಅರ್ಪಿಸಬೇಕಾಗತ್ತೆ. ಮುಖ್ಯವಾಗಿ ಲಕ್ಷ್ಮಿಗೆ ಕಮಲದ ಹೂಗಳಂದರೆ ತುಂಬ ಇಷ್ಟ. ಹಾಗಾಗಿ ವರಮಹಾಲಕ್ಷ್ಮಿಗೆ ಎಷ್ಟು ಆಗುತ್ತೋ ಅಷ್ಟು ಕಮಲದ ಹೂಗಳನ್ನು ಅರ್ಪಣೆ ಮಾಡಿ. ಆಗಲಿಲ್ಲಪ್ಪ ನಮಗೆ ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ 2 ನೀವು ಹುಡುಕಿ ತಗೊಂಡು ಬಂದು ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಿ. ಹಾಗೆ ನಾವು ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸ್ತಾ ಇರುವಾಗ ಹೂವಿನ ದಳಗಳನ್ನು ಕೀಳಬಾರ್ದು. ಆ ಕಿತ್ತ ದಳಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಬಾರ್ದು. ಅದನ್ನು ಬೇಕಾದರೆ ನೀವು ಡೆಕೋರೇಷನ್ ಪರ್ಪಸ್ಗೆ ಅಂತ ಯೂಸ್ ಮಾಡಿ. ಆದರೆ ಲಕ್ಷ್ಮಿಗೆ ಸಮರ್ಪಣೆ ಮಾಡುವಾಗ ಹೂವಿನಿಂದ ಕಿತ್ತು ದಳಗಳನ್ನು ಅರ್ಪಣೆ ಮಾಡಬಾರ್ದು. ಹಾಗೆಯೇ ಆ ಕೆಳಗಡೆ ತೊಟ್ಟಿ ಇರುತ್ತಲ್ಲ, ಆ ತೊಟ್ಟನ್ನು ನೀವು ತೆಗೆದುಬಿಟ್ಟು ಸಮರ್ಪಣೆ ಮಾಡಬೇಕಾಗತ್ತೆ. ಯಾಕಂದರೆ ತೊಟ್ಟಲ್ಲಿ ಕೆಲವೊಂದು ಹುಳಗಳಿರುತ್ತೆ ಅಂತ. ಹಾಗಾಗಿ ತೊಟ್ಟನ್ನು ನೀವು ತೆಗೆದು ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಬಹುದು. ಇನ್ನು ಕೆಲವರಂತೂ ಅಷ್ಟೋತ್ತರ ಮಾಡೋಕ್ಕೋಸ್ಕರ ಹೂಗಳು ಒಣಗೋಗಿದ್ರು ಸಹ ಅಥವಾ ಬಾಡೋಗಿದ್ರು ಸಹ ಅರ್ಪಣೆ ಮಾಡ್ತಿರ್ತಾರೆ. ಪರವಾಗಿಲ್ಲ, ಅದನ್ನು ಅರ್ಪಣೆ ಮಾಡದೇ ಇದ್ರೂ ಸಹ ನಿಮ್ಮ ಹತ್ರ ಎಷ್ಟು ಹೂವಿರುತ್ತೋ ಅಷ್ಟೇ ಪರಿಶುದ್ಧವಾಗಿರುವಂತಹ ಹೂಗಳನ್ನು ಮಾತ್ರ ತಗೊಂಡು ಅಷ್ಟೋತ್ತರವನ್ನು ಮಾಡಿ ಲಕ್ಷ್ಮೀ ದೇವಿಗೆ ಫ್ರೆಶ್ ಆಗಿ ಹೂವನ್ನು ಅರ್ಪಣೆ ಮಾಡಬೇಕಾಗತ್ತೆ. ಹಾಗೆ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಬರೀ ನೆಲದ ಮೇಲೆ ಕೂರಬಾರ್ದು. ಚಾಪೆಯನ್ನಾಗಲಿ ಅಥವಾ ಮಣೆಯನ್ನು ಆಗಲಿ ಹಾಕ್ಕೊಂಡು ಅದರ ಮೇಲೆ ನಾವು ಕೂತ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ಏಕೆಂದರೆ ಭೂಮಿಗೆ ಅಷ್ಟು ಪವರ್ ಇರುತ್ತೆ ಅಂತ. ಅಂದರೆ ನಮ್ಮಲ್ಲಿರುವಂತಹ ಶಕ್ತಿಯನ್ನು ಅದು ಆಕರ್ಷಣೆ ಮಾಡಿಕೊಳ್ಳುತ್ತೆ. ನಮ್ಮಲ್ಲಿರುವಂತಹ ಕಾನ್ಸಂಟ್ರೇಷನ್ ಪವರ್ನು ಕೂಡ ಅದು ತನ್ನತ್ತ ಸೆಳ್ಕೊಳ್ಳುತ್ತೆ. ಹಾಗಾಗಿ ಬರೀ ನೆಲದ ಮೇಲೆ ಕೂತ್ಕೊಂಡು ಪೂಜೆ ಮಾಡಬಾರ್ದು. ಚಾಪೆ ಅಥವಾ ಮಣೆಯನ್ನು ಯೂಸ್ ಮಾಡಿ ಅದ್ರ ಮೇಲೆ ಕೂತ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ.
ಹಾಗೆಯೇ ದೇವಿಗೆ ಯಾವ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ದೇವಿಗೆ ಸಿಹಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಪಾಯಸವನ್ನು ಇಡಬಹುದು, ಹೋಳಿಗೆ ಮಾಡಿದರೆ ಅದನ್ನು ಇಡಬಹುದು, ಚಿತ್ರಾನ್ನ ಇಡ್ಬೋದು, ಕಡಲೆಕಾಳು ಉಸ್ಲಿ ಆಗಿರ್ಬೋದು, ಕೋಸಂಬರಿ ಆಗಿರಬಹುದು. ಈ ಎಲ್ಲ ನೈವೇದ್ಯಗಳನ್ನು ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡ್ಬೋದು. ಆದರೆ ನೈವೇದ್ಯವನ್ನು ಇಡಬೇಕಾದ್ರೆ ಒಂದು ಗಮನದಲ್ಲಿಟ್ಕೊಳ್ಬೇಕಾದ ಅಂಶ ಅಂತ ಅಂದರೆ ಬೆಸ ಸಂಖ್ಯೆಯಲ್ಲಿ ಇರಬೇಕಾಗತ್ತೆ. ಅಂದರೆ ಪಾಯಸ ಇಟ್ಟರೆ ಅದು ಒಂದೇ ಇಡಿ. ನೀವೇನಾದರೂ ಅದ್ರ ಜೊತೆ ಚಿತ್ರಾನ್ನ, ಹೋಳಿಗೆ ಅದೆಲ್ಲ ಇಡ್ತೀರಾ ಅಂದರೆ 3 ಐಟಮ್ಸ್ ಇಡಿ. ಹಾಗೆಯೇ 1, 3, 5 ಹೀಗೆ ನೀವು ಯಾವ್ದು ಐಟಮ್ಸ್ ಇಡ್ತೀರೋ ಅಷ್ಟು ಐಟಮ್ಸು ಬೆಸ ಸಂಖ್ಯೆಯಲ್ಲಿ ಇರಬೇಕಾಗತ್ತೆ. ಹಣ್ಣುಗಳು ಅಷ್ಟೇ, ನೀವು ಬೆಸ ಸಂಖ್ಯೆಯಲ್ಲಿ ಹಣ್ಣುಗಳನ್ನ ಇಡಬೇಕಂತೆ. ಅಂದರೆ 5 ತರಹದ ಹಣ್ಣುಗಳನ್ನು ಇಡಬಹುದು, 3 ತರಹದ ಹಣ್ಣುಗಳನ್ನ ಇಡ್ಬೋದು, 9 ತರಹದ ಹಣ್ಣುಗಳನ್ನು ಇಡಬಹುದು. ಹೀಗೆ ಬೆಸ ಸಂಖ್ಯೆಯಲ್ಲಿಯೇ ಹಣ್ಣುಗಳನ್ನು ಸಮರ್ಪಣೆ ಮಾಡಬೇಕಾಗತ್ತೆ. ಇನ್ನು ಪೂಜೆ ಮಾಡುವಂತಹ ಸಮಯದಲ್ಲಿ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿ, ಪೂಜೆ ಆದ ನಂತರ ಕುಂಕುಮಾರ್ಚನೆಯನ್ನು ಮಾಡಿ, ಇದೆಲ್ಲ ವ್ರತಾಚರಣೆ ಮುಗಿದ ನಂತರ ಸಂಜೆ ಮುತ್ತೈದೆಯರಿಗೆ ನೀವು ಉಡಿಯನ್ನು ಕೊಡಬೇಕಾಗತ್ತೆ. ಹಾಗೆ ಮನೆಗೆ ಮುತ್ತೈದೆಯರನ್ನು ಆಹ್ವಾನಿಸಿ ಅವರಿಗೆ ಕುಂಕುಮವನ್ನು ಕೊಟ್ಟು ಉಡಿಯನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ಒಂದು ಸುಮಂಗಲಿಯರಿಗೆ ಬೇಕಾದಂತಹ ವಸ್ತುಗಳನ್ನು ಕೊಡಬೇಕಾಗುತ್ತೆ. ಅಂದರೆ ಎಲೆ ಅಡಿಕೆ, ಬಾಳೆಹಣ್ಣು, ಅದ್ರ ಜೊತೆಗೆ ನೀವು ಸ್ವೀಟ್ ಕೊಡೋದಾದರೆ ಸ್ವೀಟನ್ನು ಸಹ ಕೊಡ್ಬೋದು. ಬಳೆಗಳು ಹಾಗೆ ಹೂಗಳು ಇಷ್ಟನ್ನು ನೀವು ಮುತ್ತೈದೆಯರಿಗೆ ಅರ್ಪಣೆ ಮಾಡಬೇಕಾಗತ್ತೆ. ನಿಮಗೆ ಇನ್ನೂ ಕೂಡ ಶಕ್ತಿ ಇದೆ, ನಾವು ಬ್ಲೌಸ್ ಪೀಸನ್ನು ಕೊಡ್ತೀವಿ ಅಂದರೆ ಬ್ಲೌಸ್ ಪೀಸ್‌ನ ಸಹ ನೀವು ಇನ್ಕ್ಲೂಡ್ ಮಾಡಿ. ಹಾಗೆ ಸೀರೆಯನ್ನು ಕೊಡ್ತೀನಿ ಅಂದರೆ ಸೀರೆಯನ್ನು ಕೂಡ ಮುತ್ತೈದೆಯರಿಗೆ ಕೊಡ್ಬೋದು. ಹಾಗೆ ಕೆಲವರು ವಿಧವೆಯರಿರ್ತಾರೆ, ಅಂಥವ್ರನ್ನ ನೀವು ಅವಮಾನಿಸಬಾರ್ದು ಆ ದಿನ. ಯಾಕಂದರೆ ಅವ್ರಿಗೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಕೊಡ್ಬೋದು. ಅಂದರೆ ದೇವರ ಕುಂಕುಮ ಏನಿರುತ್ತೆ ಅದನ್ನು ಕೂಡ ಅವ್ರಿಗೆ ಹಚ್ಕೊಳ್ಳೋಕ್ಕೆ ಕೊಡ್ಬೋದು. ಜೊತೆಗೆ ಉಡಿಯನ್ನು ಅವ್ರಿಗೂ ಸಹ ನೀವು ಮುತ್ತೈದೆಯರಿಗೆ ಹೇಗೆ ಕೊಡ್ತೀರೋ ಅದೇ ರೀತಿ ವಿಧವೆಯರಿಗೂ ಕೊಟ್ಟರೆ ಲಕ್ಷ್ಮಿ ನಿಮ್ಮ ಮೇಲೆ ಕೃಪೆಯನ್ನು ತೋರಿಸ್ತಾಳೆ. ನೀವು ಯಾವುದೇ ರೀತಿ ಇವರು ವಿಧವೆಯರು, ಇವರು ಮುತ್ತೈದೆಯರು ಅಂತ ಭೇದ ಭಾವ ಮಾಡೋದು ಲಕ್ಷ್ಮೀ ದೇವಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಯಾರನ್ನು ಕೂಡ ಕೀಳು ಭಾವನೆಯಿಂದ ನೋಡದೆ ಒಂದೇ ರೀತಿ ನಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನೀವು ಗರ್ಭಿಣಿ ಸ್ತ್ರೀಯರಿಗೆ ಉಡಿಯನ್ನು ಕೊಡ್ತಾ ಇದ್ದೀರಾ ಅಂತಂದರೆ ಅವರ ಉಡಿಯಲ್ಲಿ 2 ಪದಾರ್ಥಗಳು ಇರಬೇಕು. ಅಂದರೆ ಬಾಳೆಹಣ್ಣು ಇಟ್ಟರೂ ಕೂಡ 2 ಇರಬೇಕು, ಸೇಬಿಟ್ಟರೆ 2 ಇರಬೇಕು, ಬ್ಲೌಸ್ ಪೀಸ್ ಇಟ್ಟರೆ 2 ಇರಬೇಕು. ಯಾಕಂದರೆ ಒಂದು ಆ ಮಹಿಳೆಗೆ, ಇನ್ನೊಂದು ಮಗುವಿಗೆ. ಇದು ಹಬ್ಬದ ದಿನ ಅಂತ ಮಾತ್ರ ಅಲ್ಲ, ನೀವು ಯಾವಾಗಲೂ ಕೂಡ ಗರ್ಭಿಣಿಯರಿಗೆ ಉಡಿಯನ್ನು ಕೊಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ 2 ಪದಾರ್ಥಗಳು ಇರೋದು ಮುಖ್ಯವಾಗಿರುತ್ತೆ. ಇನ್ನೂ ಮುಖ್ಯವಾಗಿ ಮನೆಯಲ್ಲಿರುವಂತಹ ಮಕ್ಕಳಿಗೆ ಬೈಯೋದಾಗಲಿ ಹೊಡೆಯೋದಾಗಲಿ ಮಾಡಬಾರ್ದು. ಯಾಕಂದರೆ ಹೀಗೇನಾದರೂ ನೀವು ನಡ್ಕೊಳ್ತೀರಾ ಅಂತಂದರೆ ಲಕ್ಷ್ಮೀ ದೇವಿಗೆ ಅದು ಇಷ್ಟ ಆಗೋದಿಲ್ಲ. ಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸೋದಿಲ್ಲ, ಮನೆಯಿಂದ ಹೊರಟೋಗ್ತಾಳೆ ಅಂತ ನಂಬಿಕೆ ಇದೆ. ಹಾಗಾಗಿ ಮನೆಯಲ್ಲಿರುವಂತಹ ಮಕ್ಕಳಿಗೆ ಹೊಡೆಯೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದು ಹಬ್ಬದ ದಿನ ಅಂತ ಮಾತ್ರ ಅಲ್ಲ, ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಆ ತೀಟೆ ಈ ತೀಟೆ ಅಂತ ಮಾಡ್ತಾ ಇರ್ತಾರೆ. ಅವ್ರಿಗೆ ತಿಳಿಸಿ ಹೇಳಬೇಕಾಗತ್ತೆ. ಆಮೇಲೆ ಇನ್ನು ತಿಳುವಳಿಕೆ ಬಂದಿರೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಹೊಡೆಯೋದನ್ನು ನಿಲ್ಲಿಸಿ ಆ ದಿನ ಬೈಯೋದು ಅದೆಲ್ಲ ಮಾಡದೆ ಶಾಂತವಾಗಿ ನಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಸಂದೇಹ ಏನು ಅಂತಂದರೆ ಉದ್ಯಾಪನೆಯನ್ನು ಯಾವಾಗ ಮಾಡಬೇಕು ಅಂತ. ಅಂದರೆ ನಾವು ಲಕ್ಷ್ಮಿಯನ್ನು ಶುಕ್ರವಾರ ಕೂರಿಸಿರ್ತೀವಿ, ಆಹ್ವಾನ ಮಾಡ್ಕೊಂಡಿರ್ತೀವಿ. ಹಾಗೆ ಲಕ್ಷ್ಮಿಯನ್ನು ಕಳಿಸ್ಕೊಡುವಾಗ ನೀವು ಶುಕ್ರವಾರ ಕಳಿಸ್ಕೊಡ್ಬಾರ್ದು. ನೀವು ಶನಿವಾರ ಲಕ್ಷ್ಮಿಯನ್ನು ಕದಲಿಸ್ಬೇಕಾಗತ್ತೆ. ಇನ್ನು ಅಮ್ಮನವರಿಗೆ ಅರ್ಪಿಸಿದಂತಹ ಬಳೆಗಳು, ಹೂಗಳು, ಅದು ಸೀರೆ ಏನಾದ್ರು ಇದ್ದರೆ ಯಾರು ವ್ರತವನ್ನು ಆಚರಣೆ ಮಾಡಿರ್ತಾರೆ ಅವರೇ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಇನ್ನು ನಿಮಗೆ ಯಾರಿಗಾದ್ರೂ ಮನಸ್ಸಿಂದ ಕೊಡೋ ಅಂಥದ್ದಿದ್ರೆ ಅಂದರೆ ಅವ್ರಿಗೆ ಕೊಟ್ಬಿಟ್ನಲ್ಲ ಅಂತ ಹೊಟ್ಟೆ ಉರ್ಕೊಳ್ಳೋದು ಬೇಡ. ನೀವು ಖುಷಿಯಾಗಿ ಕೊಡೋದಾದರೆ ಮನೆಯಲ್ಲಿನ ಅಮ್ಮ ಇರಬಹುದು, ಅಥವಾ ಅಜ್ಜಿ ಇರ್ಬೋದು, ನಾದಿನಿ ಇರ್ಬೋದು, ಅಂದರೆ ಯಾವುದೇ ಒಂದು ಮನೆಯ ಹೆಣ್ಣು ಮಕ್ಕಳಿಗೆ ಇದನ್ನು ಕೊಡ್ಬೋದು. ಇನ್ನು ಉದ್ಯಾಪನೆಯ ನಂತರ ಲಕ್ಷ್ಮಿಗೆ ಬಳಸಿದಂತಹ ಹೂಗಳಾಗಲಿ, ನಾವು ಕಟ್ಕೊಂಡಂತಹ ಕಂಕಣ ಆಗಲಿ, ಇನ್ನು ಪೂಜೆ ಮಾಡಿದಂತಹ ಅಥವಾ ಅಭಿಷೇಕ ಮಾಡಿದಂತಹ ನೀರಾಗಲಿ, ಈ ಎಲ್ಲವನ್ನು ಯಾರೂ ಓಡಾಡದ ಜಾಗದಲ್ಲಿ ಹೋಗಿ ಹಾಕಬೇಕಾಗತ್ತೆ. ಅಂದರೆ ಹರಿಯೋ ನದಿ ಆಗಲಿ, ಹರಿಯೋ ನೀರಾಗಲಿ, ತೋಟ ಆಗಲಿ, ಅಥವಾ ತೋಟ ಇಲ್ಲ ಮನೆಯ ಮುಂದೆ ಗಿಡ ಆಗಲಿ, ಅಲ್ಲಿ ಇದನ್ನು ಹಾಕಬೇಕಾಗತ್ತೆ. ಯಾರೂ ಇದನ್ನು ತುಳಿಬಾರ್ದು. ಹೀಗೆ ಹೇಳಿದ ರೀತಿಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತಂದರೆ
ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಇನ್ನೂ ಕೂಡ ನಿಮಗೆ ಏನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ, ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್‌ಗೂ ಕೂಡ ಈ ವಿಡಿಯೋವನ್ನು ಹಂಚ್ಕೊಳ್ಳಿ. ಅವರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಈ ರೀತಿಯಾಗಿ ಹೆಚ್ಚಿನ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಹಾಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ನೀವು ಎನೇಬಲ್ ಮಾಡ್ಕೊಳ್ಳಿ. ಹೀಗೆ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸು ನಿಮ್ಮ ಫೋನಿನ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ. ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ನೋಡಬಹುದು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.